ಸಿಎಂ ಸಿದ್ದರಾಮಯ್ಯ ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭೇಟಿ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಸಿಎಂ ನಿವಾಸ ಕಾವೇರಿಯಲ್ಲಿ ಭೇಟಿ ಮಾಡಿ ಸಿಎಂ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಇನ್ಫ್ಯಾಕ್ಟ್ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ. ಸಿಎಂ ಸಿದ್ದರಾಮಯ್ಯ ಮತ್ತು ಎಐಸಿಸಿ ಅಧ್ಯಕ್ಷರ ಈ ಭೇಟಿ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಬಿಕಾಸ್ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಗ್ತಾ ಇದೆ. ಪ್ರತಿನಿತ್ಯ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಹನಿ ಟ್ರ್ಯಾಪ್ ಯತ್ನಕ್ಕೆ ಸಂಬಂಧಪಟ್ಟಂತೆ. ಹೀಗಾಗಿ ರಾಜಣ್ಣ ಅವರ ವಿಚಾರದಲ್ಲಿ ಏನೇನು ಡೆವಲಪ್ಮೆಂಟ್ ಆಗಿದೆ ಅಂತ ಹಂಚಿಕೊಂಡ್ರ ಮಾಹಿತಿಯನ್ನ ಖರ್ಗೆ ಅವರಿಗೆ ಇಡೀ ಘಟನೆಯ ಸಂಪೂರ್ಣ ವಿವರಣೆಯನ್ನ ಕೊಟ್ರ 30 ನಿಮಿಷಕ್ಕೂ ಹೆಚ್ಚು ಕಾಲ ಖರ್ಗೆ ಹಾಗೂ ಸಿಎಂ ಸಿದ್ದರಾಮಯ್ಯ ನಡುವೆ ಚರ್ಚೆಗಳು ಆಗಿದೆಯಂತೆ. ನಿನ್ನೆ ರಾಜಣ್ಣ ಪುತ್ರ ಹೋಗಿ ಭೇಟಿ ಮಾಡಿ ಬಂದ್ಮೇಲೆ ಇನ್ನೊಂದಷ್ಟು ದಾಖಲೆಗಳ ಬಗ್ಗೆ ಮುಖ್ಯಮಂತ್ರಿಗೆ ಬ್ರೀಫಿಂಗ್ ಮಾಡಿರ್ತಾರೆ. ಸೊ ಅದೇ ಬ್ರೀಫಿಂಗ್ ಅನ್ನ ಎಐಸಿಸಿ ಅಧ್ಯಕ್ಷರಿಗೂ ಕೂಡ ಮಾಡಿದ್ರ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಸಿಎಂ ಆಪ್ತರು ಕೂಡ ಒಂದ್ ಕಡೆಗಿದ್ದಾರೆ. ಆಮೇಲೆ ಪ್ರಿಯಾಂಕ್ ಖರ್ಗೆ, ಗ್ರಾಮೀಣಾಭಿವೃದ್ಧಿ ಸಚಿವರು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಲ್ಲರೂ ಕೂತ್ಕೊಂಡಿದ್ದಾರೆ. ಉಭಯ ಕುಶಲೋಪರಿಯನ್ನ ಈ ಆರೋಗ್ಯದ ವಿಚಾರದಲ್ಲಿ ಮಾತಾಡ್ಸೋದಕ್ಕೆ ಹೋಗಿದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಂತ ಹೇಳಿದ್ರು. ರಾಜಕಾರಣ ಚರ್ಚೆ ಆಗದೆ ಇರಲ್ಲ, ಅದು ಇಂಥ ಸಂದರ್ಭದಲ್ಲಿ. ಮತ್ತೆ ಕೇವಲ ವಿವರಣೆಯನ್ನು ಮಾತ್ರ ತೆಗೆದುಕೊಂಡ್ರ ಅಥವಾ ಹೈಕಮಾಂಡ್ನ ಸಂದೇಶವನ್ನು ಏನಾದರೂ ಹೊತ್ಕೊಂಡು ಬಂದ್ರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಭೇಟಿಯಲ್ಲಿ ಅನ್ನೋದು ಕೂಡ ಕುತೂಹಲ. ಹೈಕಮಾಂಡ್ ಹೆಂಗ್ ನೋಡ್ತಾ ಇದೆ ಇದನ್ನ, ಅದು ಬೇಕಲ್ವಾ, ಅದು ತುಂಬಾ ಇಂಪಾರ್ಟೆಂಟ್ ಅಲ್ವಾ. ರಾಹುಲ್ ಗಾಂಧಿ ಏನ್ ಹೇಳ್ತಾರೆ, ಸೋನಿಯಾ ಮೇಡಮ್ ಏನ್ ಹೇಳ್ತಾರೆ, ಇವ್ರ ಹತ್ರ ಹೇಳಿರ್ತಾರೆ. ಚರ್ಚೆ ಡೆಫಿನೆಟ್ಲಿ ಆಗಿರುತ್ತೆ. ಸೊ ಅದನ್ನೇನಾದ್ರೂ ಇಲ್ಲಿ ವಿವರಣೆಯನ್ನ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ರ. ಬಿಕಾಸ್ ಇಲ್ಲಿ ತನಕ ತನಿಖೆ ಆಗ್ತಾ ಇಲ್ಲ, ವಿಳಂಬ ಆಗ್ತಾ ಇದೆ. ಸೊ ಚರ್ಚೆಗಳು ಯಾವ್ಯಾವ ಆಯಾಮದಲ್ಲಿ ಸಾಕ್ತು ಅನ್ನೋದು ಕುತೂಹಲ. ಈ ಫೋಟೋದಲ್ಲಿ ಮುಖ್ಯಮಂತ್ರಿಗಳ ಜೊತೆಗೆ ನಗ್ತಾ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಪ್ರಿಯಾಂಕ್ ಖರ್ಗೆ ಅವರು ಇರೋದನ್ನ ಕೂಡ ನೋಡ್ತಾ ಇದ್ದೀರಾ ನೀವು. ರಾಜಣ್ಣ ಅವರ ಪ್ರಕರಣವನ್ನ ಹೈಕಮಾಂಡ್ ಹೆಂಗ್ ಇತ್ಯರ್ಥ ಮಾಡೋದಕ್ಕೆ ಬಯಸುತ್ತೆ ಅನ್ನೋದು ಕೂಡ ಕುತೂಹಲದ ಖಂಡಿತವಾಗೂ ಇಂಥ ವಿಚಾರಗಳು ಏನು ರಾಜಕಾರಣಿ ಮೇಲೆ ಇರುವಂಥ ಕ್ರೆಡಿಬಿಲಿಟಿಯನ್ನು ಜನರು ಡೌಟ್ ಮಾಡ್ತಾರಲ್ವ. ನಮ್ಮ ವರ್ತನೆ ಹೇಗಿರಬೇಕು, ಪಬ್ಲಿಕ್ನಲ್ಲಿ ನಾವು ಹೇಗಿರಬೇಕು, ಒಂದು ಮಾದರಿಯಾಗಿ ಅಂತ ಜನರ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆದರೆ ಹೀಗೆ ಹನಿ ಟ್ರ್ಯಾಪ್ ಆಗುತ್ತೆ ಅಥವಾ ಬೇರೆ ರೀತಿಯಾಗಿ ಅನೈತಿಕವಾಗಿ ಇದೆ, ಇಮ್ಮಾರಲ್ ಆ್ಯಕ್ಟಿವಿಟೀಸ್ ನಡೀತವೆ ಅಂದರೆ ಯಾರು ನಂಬ್ತಾರೆ ಹೇಳಿ ಜನರು ನಮಗೆ. ಆದರೆ BJP ಅವರು ಇಷ್ಟು ಆಸಕ್ತಿ ಇದ್ರ ಬಗ್ಗೆ ತೋರಿಸ್ತಾ ಇದ್ದಾರೆ. ಸಚಿವರು, ಶಾಸಕರು ಬಿಡಿ, ದೇರ್ ಆಲ್ ರೆಸ್ಪಾನ್ಸಿಬಲ್. ಪಬ್ಲಿಕ್ ರೆಪ್ರೆಸೆಂಟೇಟಿವ್ ಇರುತ್ತೆ, ಇವತ್ತಿಲ್ಲ ನಾಳೆ ತನಿಖೆ ಆಗುತ್ತೆ. ಅದೆಲ್ಲ ಒಂದು ಬಿಜೆಪಿ ಆಸಕ್ತಿಗೆ ಸಂಬಂಧಪಟ್ಟಂತೆ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಅದ್ರ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇದ್ರು, ಈ ಕೆಲವರ ಖಾಸಗಿ ಬದುಕನ್ನೇ ಇಟ್ಕೊಂಡು ತೇಜೋವಧೆ ಮಾಡುವಂತಹ ಕೆಲಸ ಎಷ್ಟು ಸರಿ, ಕ್ರೆಡಿಬಿಲಿಟಿ ವಿಚಾರದಲ್ಲಿ ಜನಕ್ಕೆ ಅನುಮಾನ ಬಂದ್ಬಿಟ್ರೆ ರಾಜಕಾರಣಿಗಳಿಗೆ ತುಂಬಾ ಹಿನ್ನಡೆ, ನಂಬಿಕೆನೇ ಇಲ್ಲ, ವಿಶ್ವಾಸನೇ ಇಲ್ಲ ಅಂದ್ರೆ ತುಂಬಾ ಹಿನ್ನಡೆ ಅಂತ ತಮ್ಮ ಅಸಮಾಧಾನವನ್ನ ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ವ್ಯಕ್ತಪಡಿಸ್ತಾ ಇದ್ರು.